ಪ್ರಿಕಾಷನ್ಸ್ ಇರ್ತವೆ, 3 ಕಾಂಪ್ಲಿಕೇಶನ್ಸ್ ಅಂತ ಇರ್ತವೆ. ಪ್ರಿಕಾಷನ್ಸ್ ಅಂದರೆ ಕಾಲು ಕೆಳಗಡೆ ದಿಂಬು ಈ ನೀರಿನ ಪಾರ್ಟ್ ಏನಿದೆ ಅದನ್ನು ಇದು ಬಿಡಬೇಕು, ಏನೋ ಗಾಳಿ ಬಿಟ್ಕೊಳ್ಬೇಕು. ಆಯಿತಾ? ದಿಂಬು ಏನಾದರೂ ಬಂದರೆ ಇಲ್ಲಿಂದ ಬರೀ ಇಲ್ಲಿವರೆಗೂ ಅಷ್ಟೇ ದಿಂಬು ಬರಬೇಕು. ಈ ಪಾರ್ಟಲ್ಲಿ ದಿಂಬು ಯಾವಾಗಲೂ ಟಚ್ ಆಗ್ತಾ ಇದ್ರೆ ನಿಮ್ಗೆ ಇಲ್ಲಿ ಸ್ಕಿನ್ ಇರಿಟೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗ್ತದೆ. ಆಯಿತಾ? ಮತ್ತು ನಿಮ್ಗೆ ಇದು ಅಲ್ಲಾಡ್ಸೋಕ್ಕಾಗಲ್ಲ ಆ್ಯಂಕಲ್ ಜಾಯಿಂಟ್, ಬಟ್ ಫಿಂಗರ್ ಮೂಮೆಂಟ್ ಯಾವಾಗಲೂ ಮಾಡ್ತಾ ಇರಬೇಕು. ಇದ್ರ ಮೇಲೆ ಬೇಕಾದ್ರೆ ಸೊ 3 ಪ್ರಿಕಾಷನ್ಸ್ ಏನು, ಒಂದು ಕಾಲ್ ಮೇಲೆ ಎತ್ತಿಟ್ಕೋಬೇಕು, ಆಮೇಲೆ ಬೆರಳು ಯಾವಾಗಲೂ ಆಡಿಸ್ತಾ ಇರಬೇಕು. ಮತ್ತು ನೀವು ರೆಸ್ಟ್ ರೂಮ್ಗೆ ಅಥವಾ ನೀರು ಏನಾದ್ರು ಬೀಳೋಂಥ ಜಾಗಕ್ಕೆ ಹೋದಾಗ ಮತ್ತು ನೀವು ಸ್ನಾನ ಮಾಡುವಾಗ ಇಲ್ಲಿವರೆಗೂ ಕವರ್ ಹಾಕ್ಕೋಬೇಕು. ಒಂದೇ ಒಂದು ಡ್ರಾಪ್ ಹನಿ ಕೂಡ ಇದ್ರೊಳಗಡೆಯಿಂದ ಹೋಗ್ಬೇಕು. ಇದ್ರ ಮೇಲೆ ನೀರು ಬಿದ್ದರೆ ವಾಟರ್ ಪ್ರೂಫ್. ಇಲ್ಲಿಂದ ನೀರು ಹೋಗ್ಬಾರ್ದು, ಇಲ್ಲಿಂದ ನೀರು ಹೋಗ್ಬಾರ್ದು, ಇಲ್ಲಿಂದ ನೀರು ಬರಬಾರ್ದು. ಇದ್ರ ಮೇಲೆ ನೀರು ಬಿದ್ದರೆ ಏನೂ ಆಗಲ್ಲ. ಮತ್ತು ಇದು ನಿಮ್ಮ ವೆಯ್ಟ್ನ ತಡೆಯುವಂಥದ್ದೇ ಹಾಕಿದ್ದೀವಿ, ಏನು ತೊಂದರೆ ಇಲ್ಲ. ಮನೆಯಲ್ಲಿ ಬೇಕಾದ್ರೆ ಓಡಾಡ್ಬೋದು. ಹೊರಗಡೆ ಹೋದರೆ ಸಾಫ್ಟ್ ಸ್ಲಿಪ್ಪರ್ ಥರ ಬರುತ್ತೆ, ಕ್ಯಾಸ್ಟ್ ಶೂ ಅಂತ, ಅಥವಾ ನಿಮ್ಮದೇ ಅದು ದೊಡ್ಡದು ಸ್ಲಿಪ್ಪರ್ ಇದ್ದರೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಓಡಾಡ್ಬೋದು. ಆಯಿತಾ? ನೀವು ಓಡಾಡಿದಾಗ ಲಿಂಪ್ ಮಾಡೋದು ಹಾಗೆ ಇರುತ್ತೆ. ಲಿಂಪ್ ಅಂದರೆ ಕುಂತ್ಕೊಂಡು ಓಡಾಡೋದಂಗೆ ಇರುತ್ತೆ ಇದು ಇರುವಷ್ಟು ದಿನ. ಇದು ತೆಗೆದಾದ್ಮೇಲೆ ನೀವು ನಾರ್ಮಲಾಗಿ ಓಡಾಡ್ಬೋದು. ಆಯಿತಾ? ಇಲ್ಲಿ ನಾವು 3 ಬೆರಳು ಹೋಗುವಷ್ಟು ಜಾಗ ಬಿಟ್ಟಿದ್ದೀವಿ. ನಿಂತ್ಕೊಂಡಾಗ ಇದು ಫಿಲ್ ಆಗುತ್ತೆ, ಎಲ್ಲ ಅರ್ಥ ಆಯ್ತಾ? ಮಲ್ಕೊಂಡಾಗ ಇದು ಖಾಲಿ ಜಾಗ ಇದ್ದಾಗೆ ಇರುತ್ತೆ. ಖಾಲಿ ಇಷ್ಟೊಂದು ಲೂಸ್ ಇದೆ ಅಂತ ನೋಡಿ, ನಾನು 3 ಬೆರಳು ಹೋಗ್ತೇನೆ, ಬಟ್ ನೀವು ನಿಂತ್ಕೊಂಡಾಗ ಇಷ್ಟು ಫಿಲ್ ಆಗುತ್ತೆ. ಅರ್ಥ ಆಯ್ತಾ? ಇದು ಮತ್ತು ನೀವು ಯಾವಾಗ ನಮ್ಮ ಹತ್ರ ಬರಬೇಕು ಅಂತಂದರೆ ಬೆರಳು ಆಡಿಸೋದಾಗ ನಿಮ್ಗೆ ಏನಾದ್ರು ಇಲ್ಲಿ ನೋವಾಗ್ತಾ ಇದೆ ಅಂತಂದರೆ, ಮತ್ತು ಬೆರಳು ಊತ ಬರ್ತಾ ಇದೆ ಅಂತಂದರೆ, ಮತ್ತು ಈ ಬೆರಳು ಆಡಿಸಿದಾಗ ಊತ ಜಾಸ್ತಿ ಆಗ್ತಿದೆ ಅಂತ. ಅರ್ಥ ಆಯ್ತಾ? ಸೊ ಬೆರಳು ಊತ ಬರ್ತಾ ಇದೆ ಅಥವಾ ಬೆರಳು ಕಲರ್ ಚೇಂಜ್ ಆಗ್ತಿದೆ, ಮತ್ತು ಬೆರಳು ಆಡಿಸಿದ್ರೆ ಇಲ್ಲಿ ಏನಾದ್ರು ನೋವು ಬರ್ತಿದೆ, ಅಥವಾ ಈ ಪಾರ್ಟಲ್ಲಿ ಏನಾದ್ರು ತುಂಬ ಬಿಗಿತಿದೆ, ತುಂಬ ಟೈಟ್ ಆಗ್ತಿದೆ ಅಂತ ಅನ್ಸಿದ್ರೆ ಆವಾಗ ನೀವು ಬರಬೇಕು. ಅದು ಯಾವಾಗ ಅಂದರೆ 1,00,000ದಲ್ಲಿ ಒಬ್ಬರಿಗಷ್ಟೇ ಅದಾಗೋದು. ಅರ್ಥ ಆಯ್ತಾ? ಯಾವಾಗ ಜಾಸ್ತಿ ಆಗುತ್ತೆ ಅಂತಂದರೆ ನೆಕ್ಸ್ಟ್ 2 ದಿನದಲ್ಲಿ ಜಾಸ್ತಿ ಓಡಾಡಿದರೆ ಈ ಥರ. ನೆಕ್ಸ್ಟ್ ನಾಳೆ ನೈಟ್ವರೆಗೂ ಆರಾಮಾಗಿ ರೆಸ್ಟ್ ಮಾಡಿಬಿಡಿ ಮನೆಯಲ್ಲಿ. ನಾಳೆದಿಂದ ಬೇಕಾದ್ರೆ ಓಡಾಡ್ಬೋದು. ರೆಸ್ಟ್ ರೂಮಿಗೆ ಮನೆಯಲ್ಲಿ ಹೋಗ್ಬೋದು, ಇವಾಗಲೇ ಹೋಗ್ಬೋದು. ಅರ್ಥ ಆಯ್ತಾ? ನಿಮ್ಮ ಮನೆಗೆ ಹೋದ್ಮೇಲೆ ಇವತ್ತು ನಾಳೆ ರೆಸ್ಟ್ ರೂಮಿಗೆ ಬೇಕಾದ್ರೆ ಮನೆಯಲ್ಲಿ ಓಡಾಡ್ಕೋಬೋದು. ಜಾಸ್ತಿ ಏನಾದ್ರು ಓಡಾಡೋವಂಥದ್ದು ಏನಾದ್ರು ಇದ್ದರೆ ಅದನ್ನು 1 ದಿನ 2 ದಿನ ಆದಮೇಲೆ ಮಾಡಿದರೆ ಒಳ್ಳೆ. ಅರ್ಥ ಆಯ್ತಾ? ಅದಾದಮೇಲೆ ನೀವು ಕುಂತ್ಕೊಂಡಿದ್ದಾಗೂ ಅಷ್ಟೇ ಮೇಲೆ ಮುಂದೆ ಆ ಥರ ಚೇರ್ ಹಾಕ್ಕೊಂಡು ಅದ್ರ ಮೇಲೆ ಕಾಲಿಟ್ಕೋಬೇಕು, ಕೆಳಗಡೆ ನೇತಾಡಕ್ಕೆ ಬಿಡಬಾರ್ದು. ಇಷ್ಟು ಮಾಡಿ ನನ್ನ ಹತ್ರ 3 ವಾರ ಆದಮೇಲೆ ಬನ್ನಿ. ಇದನ್ನು ರಿಮೂವ್ ಮಾಡಿಬಿಟ್ಟು ಕ್ರೇಪ್ ಬ್ಯಾಂಡೇಜ್ ಹಾಕಿ ನಡಿ. ಆಯ್ತಾ? ಜಾಸ್ತಿ ಏನೂ ಜರುಗಿಲ್ಲ ಮೂಳೆ, ಅದಕ್ಕೆ ಇದನ್ನು ಹಾಕಿದ್ದೇವೆ. ಆಯ್ತಾಯ್ತಾ? ಜಾಸ್ತಿ ಜರುಗಿಲ್ಲ, ಅದು ವೈರ್ ಅಂತ ಬರುತ್ತೆ.